ನಮಸ್ತೆ, ನಾನು ಸ್ನೇಹ. ವೆಲ್ಕಮ್ ಬ್ಯಾಕ್ ಟು ಸ್ನೇಹ ರಾಜ್ಕಿರಣ್ ಚಾನೆಲ್. ಇದು ಸಿರ್ಸಿ ಬ್ಲಾಗ್ ಆಗಿರುತ್ತೆ. ಸಿರ್ಸಿಯಿಂದ ನಾನು ನಿಮಗೆ ತೋರಿಸ್ತೀನಿ ನಮ್ಮ ಸಿರ್ಸಿ ಮಾರಿಕಾಂಬೆ ದೇವಸ್ಥಾನ ಯಾವ ಥರ ಕಾಣುತ್ತಂತ. ಸೊ ಯಾವ ಥರ ದಸರಾ ಹಬ್ಬನೂ ಸೆಲೆಬ್ರೇಟ್ ಮಾಡ್ತಾರಂತ. ಸೊ ಇಲ್ಲಿ ನೋಡ್ಬೋದು ಸುತ್ತಮುತ್ತಲಿಗೆ ಎಷ್ಟು ಚೆಂದ ಲೈಟ್ಸು ಡೆಕೋರೇಷನ್ಸ್ ಎಲ್ಲ ಮಾಡಿದ್ದಾರೆ. ಸೊ ಮೇನ್ ಎಂಟ್ರೆನ್ಸ್ಗೆ ನಮಗೆ ಪಲ್ಲಕ್ಕಿ ದರ್ಶನ ಆಯಿತು. ನಾವು ಲಕ್ಕಿ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗೇ ನಮಗೆ ಪಲ್ಲಕ್ಕಿ ದರ್ಶನ ಆಗ್ತು. ಸೊ ಇವಾಗ ಒಂದು ಚಿಕ್ಕ ಪುಟ್ಟ ನಾನು ಗ್ಲಿಮ್ಸ್ ಎಲ್ಲ ತೊಗೊಂಡಿದ್ದೆ ದೇವಸ್ಥಾನದ್ದು. ಸೊ ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಯಾವ ಥರ ಲೈಟಿಂಗ್ಸು ಡೆಕೋರೇಷನ್ಸು ಎಷ್ಟು ಅಟ್ರಾಕ್ಷನಕ್ಕೆ ಮಾಡಿದ್ದಾರೆ. ಸೊ ಇದನ್ನೇ ಬಂದುಬಿಟ್ಟು ಮೇನ್ ಎಂಟ್ರೆನ್ಸು. ಒಳಗಡೆ ಮೇನ್ ಎಂಟ್ರೆನ್ಸಿಂದ ಬಂದರೆ ಇಲ್ಲಿ ನೋಡ್ಬೋದು ಸ್ಟೇಜ್ ಇದೆ. ಅಲ್ಲಿ ಕಾಂಪಿಟೀಷನ್ಸು ಎಲ್ಲನೂ ಆಗ್ತಾ ಇರುತ್ತೆ. 9 ದಿನ 9 ಥರದ್ದು ಎಲ್ಲ ಥರದ್ದು ವೆರೈಟಿ ಆಫ್ ಕಾಂಪಿಟೀಷನ್ಸ್ ಏನಾರು ಇಟ್ಟಿರ್ತಾರೆ. ಸೊ ಇದು ಮೇನ್ ಎಂಟ್ರೆನ್ಸು ದೇವಸ್ಥಾನದ್ದು. ಇದೇ ನಮ್ಮದು ಸಿರ್ಸಿ ಮಾರಿಕಾಂಬೆ ದೇವಸ್ಥಾನ. ಇಲ್ಲಿ ನೋಡ್ಬೋದು ಭಟ್ರು ನನಗೆ ಕುಂಕುಮಾರ್ಚನೆ ಎಲ್ಲ ಕೊಡ್ತಾ ಇದ್ದಾರೆ. ಇದು ಬಂದುಬಿಟ್ಟು ನಮ್ಮದು ಟೆಂಪಲ್ದು ಬ್ಯಾಕ್ ಸೈಡು ಅಂತ ಹೇಳ್ಬೋದು. ಹಿಂದಿನ ಭಾಗ, ದೇವಸ್ಥಾನದ ಹಿಂದಿನ ಭಾಗ ಇದು. ಇಲ್ಲೆಲ್ಲರೂ ಯಾಕೆ ನಿಂತಿದ್ದಾರೆ ಅಂದರೆ ಇದು ಸಿರ್ಸಿ ಕೋಣ ನೋಡೋಕ್ಕಂತ ನಿಂತಿದ್ದಾರೆ. ಇಲ್ಲಿ ನೋಡ್ಬೋದು ಅಮ್ಮ ರುಚಿಕಾ ವಿಯಾನ್ ಎಲ್ಲರೂ ಹಾಯ್ ಮಾಡ್ತಾ ಇದ್ದಾರೆ. ಇವರಿಬ್ಬರಿಗೆ ಸ್ಟೇಜ್ ನೋಡಿದರೆ ಅದು ಏನಾಗುತ್ತೋ ಗೊತ್ತಿಲ್ಲ, ಒಟ್ಟು ಡ್ಯಾನ್ಸ್ ಮಾಡಲೇಬೇಕು. ಅವಳು ರುಚಿಕಾ, ಇವಳು ಹನ್ವಿಕಾ. ಇದು ಬಂದುಬಿಟ್ಟು ನಮ್ಮದು ಚಿಕ್ಕ ಪುಟಾಣಿ ದೇವಸ್ಥಾನ ಇದೆ. ತಳಗ ಇಳಿದ್ರೆ ಭೂತಪ್ಪ ಸ್ವಾಮಿ ಅಂತ. ಸೊ ನಾವು ನಡೀತಾ ಹಾಗೇ ಮುಂದೆ ಬಂದರೆ 30 ಮೀಟರ್ಸಲ್ಲಿ ಒಂದು ದೇವಸ್ಥಾನ ಇದೆ. ಇವ್ರದ್ದೇ ಮಕ್ಕಳು ಮಾರಿಕಾಂಬ ಅಮ್ಮ ಇದ್ದಾರಲ್ಲ ಅವ್ರದ್ದೇ ಮಕ್ಕಳು ಮರ್ಕಿ ದುರ್ಗಿ ಅಂತ. ಸೊ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.